ತಂದೆ ತಾಯಿಗೆ ಮಕ್ಕಳು ಬೇಡ ಅಂತ ಅವರು ಈಗ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಬಂದು ಸರೆಂಡರ್ ಮಾಡಿ ಹೋಗ್ತಾರೆ. ಆಮೇಲೆ ಒಂದು ವೇಳೆ ಆಮೇಲೆ ಬಂದುಬಿಟ್ಟು ನಮ್ಗೆ ಮಗು ಬೇಕು ಅಂತ ಕೇಳಬಹುದಲ್ಲ, ಕಾನೂನು ಇದ್ರ ಬಗ್ಗೆ ಏನು ಮಾಡುತ್ತೆ? ಸೊ ಈ ಸರೆಂಡರ್ ಮಾಡುವ ಸಂದರ್ಭದಲ್ಲಿ, ಒಂದು ಮಗುವನ್ನು ಬೇಡ ಅಂತ ನೀಡುವ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಕೌನ್ಸ್ಲಿಂಗ್ ಅಂತ ಮಾಡ್ತಾರೆ. ನಿಜವಾಗ್ಲೂ ಆ ಮಗು ಬೇಡವೋ ಅಥವಾ ಯಾವ್ದಾದ್ರು ತೊಂದರೆಯಿಂದ ಈಗ ಬೇಡ ಅನಿಸ್ತಾ ಇದೆಯೋ ಅಂತ ಕೌನ್ಸ್ಲಿಂಗ್ ಮಾಡಿ ಅವ್ರ ಮಾನಸಿಕ ತಪಾಸಣೆ ಮಾಡಿ, ಅದಾದ ನಂತರ ಅವರು ಮುಂದೆ ಈ ಮಗುವಿನ ಮೇಲೆ ಇವ್ರಿಗೆ ಯಾವ ರೀತಿಯಾದ ಹಕ್ಕು ಇರಲ್ಲ, ಯಾವ ರೀತಿಯಾದ ಏನು ಕೇಳಕ್ಕೆ ಬರಲ್ಲ ಅಂತ ತಿಳಿಸಿ ಅದಾದ ನಂತರವೇ ಒಂದು ಸರೆಂಡರ್ ಡೀಡ್ ಅಂತ ಬರ್ಸ್ಕೊತಾರೆ. ಒಂದು ವೇಳೆ ಒಂಟಿ ಹೆಣ್ಮಗಳಾಗಿದ್ದರೆ ಅವಳ ಕೈಯಲ್ಲಿ ಬರ್ಸ್ಕೊತಾರೆ. ದಂಪತಿಗಳಾಗಿದ್ದರೆ ಅವರಿಬ್ಬರು ಬರಿಬೇಕು, ಇಬ್ರಿಗೂ ಬೇಡ ಅಂತ. ಏನಾದ್ರು ಹೆಣ್ಮಗಳು ಮೈನರ್ ಆಗಿದ್ದರೆ ಆ ಮೈನರಿನ ತಂದೆ ತಾಯಿಯೂ ಸಹ ಸಹಿ ಹಾಕಬೇಕಾಗತ್ತೆ ಆ ಸರೆಂಡರ್ ಡೀಡ್ಗೆ. ಈ ರೀತಿ ಅವರು ಸಹಿ ಹಾಕಿ ಅವ್ರಿಗೆ ಒಂದಷ್ಟು ಟೈಮ್ ಕೊಟ್ಟು ಇನ್ನೊಂದು 2 ತಿಂಗಳು ಯೋಚನೆ ಮಾಡಿ ಅಂತ ಟೈಮ್ ಕೊಟ್ಟಾದಮೇಲೆ ಅವ್ರು ಹಿಂತಿರುಗದೆ ಹೋದರೆ ಮಾತ್ರ ಆ ಮಗುವನ್ನು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತ ಡಿಕ್ಲೇರ್ ಮಾಡ್ತಾರೆ.